ಹಾಯ್ ನಮಸ್ತೆ. ನೋಡಿ ನೀವೀಗ ನೋಡ್ತಿದ್ದೀರಲ್ಲ ಈ ಪ್ರಾಪರ್ಟಿ, ಇದು ಟೋಟಲಾಗಿ 1 ಎಕರೆ ಬರುತ್ತೆ. 1 ಎಕರೆ 10 ಗುಂಟೆ ಬರುತ್ತೆ. 10 ಗುಂಟೆ ಎಕ್ಸ್ಟ್ರಾ ಜಾಗ, 1 ಎಕರೆ ಪ್ರಾಪರ್ಟಿ ಕಂಪ್ಲೀಟ್ ಆಗಿರೋದು. ಮೇಯ್ನ್ ರೋಡ್ಗೆ ಇದೆ. ಸೊ ಸಾಗರದಿಂದ ಸೊರಬಾಗ ಹೋಗೋ ರೋಡಲ್ಲಿ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಡಿಸ್ಕ್ರಿಪ್ಷನ್ಸಲ್ಲಿ ಮತ್ತು ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, ಆ ನಂಬರ್ ನೀವು ಕಾಲ್ ಮಾಡಿ. ಕಂಪ್ಲೀಟೆಡ್ ಟೋಟಲಾಗಿ ಇದು 7 ವರ್ಷದ್ದು ಗಿಡ, 7 ವರ್ಷ 8 ವರ್ಷದ ಗಿಡ. ಆಲ್ರೆಡಿ 2 ವರ್ಷದಿಂದ ಇದು ಫಸಲು ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಡ್ರಿಪ್ಪಿಗೇಷನ್ನು ಎಲ್ಲ ಮಾಡಿದ್ದಾರೆ. ಸೊ ಬೋರ್ವೆಲ್ಲು ಮತ್ತು ಹಿಂದ್ಗಡೆ ಒಂದು ದೊಡ್ಡದು ಪಾಂಡ್ ಕೂಡ ಇದೆ ನೀರಿಗೆ. ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ. ಸಾಗರದಿಂದ ಕರೆಕ್ಟಾಗಿ ನಿಮಗೆ ಸೊರಬಾಗ ಹೋಗೋ ರೋಡಲ್ಲಿ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ. 7 ವರ್ಷ 8 ವರ್ಷದ ಗಿಡ, ಈಗ ಹೊಸದು, ಈಗೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆ. ನೋಡ್ಬೋದು ನೀವೆಲ್ಲ. ಹೊಂಬಾಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಮರದಲ್ಲಿ ಕಡಿಮೆ ಅಂದರೂ 5 6 ಹೊಂಬಾಳೆ ಈ ಥರ ತಳ್ಳಿದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಕೂಡ. ಸೊ ಇದೇನಾದ್ರು ನಿಮಗೆ ಇಷ್ಟ ಆಗಿದ್ದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಬೇಕು. ಯಾಕೆಂದರೆ 1 ಎಕರೆ 2 ಎಕರೆ ಬೇಕು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಬೇಗ ಹೇಳಿದ್ರೆ ಬೇಗ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ ಆ ಥರ. ಯಾಕೆಂದರೆ ಸೊ ನಾವು ರಿಯಲ್ ಎಸ್ಟೇಟ್ ಏಜೆಂಟು, ಇದು ಗೊತ್ತಿರೋದು ಪ್ರಾಪರ್ಟಿ. ಸೊ ಹಾಗಾಗಿ ನಾನು ಇದಕ್ಕೆ ಹಾಕ್ತಿದ್ದೀನಿ. ಬಟ್ ಏಜೆಂಟ್ಸ್ ಯಾರು ಕಾಲ್ ಮಾಡಬೇಡಿ, ಯಾಕೆಂದರೆ ನಾನು ಕೂಡ ಒಬ್ಬ ಏಜೆಂಟು. ಸೊ ಆಗಿರೋದ್ರಿಂದ ಯಾರು ತೊಗೊಳ್ಳೋರು ಮಾತ್ರ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡಿ, ಆಮೇಲೆ ಬಂದು ನೋಡಿ. ಟೈಮ್ ಪಾಸ್ಗಂತೂ ಬರಬೇಡಿ. ಕರೆಕ್ಟಾಗಿ 1 ಎಕರೆ ಇದೆ. 1 ಎಕರೆ 10 ಗುಂಟೆ ಬರುತ್ತೆ. ತುಂಬ ಚೆನ್ನಾಗಿದೆ. 10 ಗುಂಟೆ ಲೆಕ್ಕಕ್ಕಿಲ್ಲ. ಸೊ ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಬೇಕು ಅಂದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಬನ್ನಿ, ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಹೊಸ ಗಿಡ ನೀವು ನೋಡ್ಬೋದು. ಹೊಂಬಾಳೆ ಎಲ್ಲ ಎಷ್ಟು ಚೆನ್ನಾಗಿದೆ. ಅಡಿಕೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಗೊಬ್ಬರ ಎಲ್ಲ ಹಾಕಿ ತೋಟನ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಡ್ರಿಪ್ಪಿಗೇಷನ್ ಪೈಪಿಂದ ಹಿಡಿದು ಎಲ್ಲ ಕಂಪ್ಲೀಟಾಗಿ. ಟೈಮ್ ಪಾಸ್ ಮಾಡೋರು ಯಾರು ಖಂಡಿತ ಬರಬೇಡಿ. ಏನಕ್ಕೆ ಅಂದರೆ ತುಂಬ ಜನ ಪಿಕ್ನಿಕ್ ಬರೋ ಥರ ಬರ್ತಾರೆ. ಸುಮ್ಮನೆ ನಮಗೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಆ ಪೆಟ್ರೋಲ್ ಕಾಸು ನಮ್ಗೆ ಯಾರೂ ಕೊಡೋದಿಲ್ಲ. ನೀಟಾಗಿ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ. ಇಲ್ಲಾಂದರೆ ಸುಮ್ಮನೆ ಏನೋ ಪಿಕ್ನಿಕ್ ಬರೋ ಥರ ಬಂದು ನೋಡ್ಕೊಂಡು ಹೋಗಿದ್ರೆ ಬರಬೇಡಿ. ಯಾಕೆಂದರೆ ನಮಗೆ ಸುಮ್ಮನೆ ಓಡಾಡೋ ದುಡ್ಡು ಬರಲ್ಲ. ತುಂಬ ಜನ ಏನು ಮಾಡ್ತಾರೆ, ಈ ಏಜೆಂಟ್ಗಳು ಪ್ರಾಪರ್ಟಿ ತೋರಿಸ್ಬೇಕಾದ್ರೆ ಸರ್ವಿಸ್ ಚಾರ್ಜ್ ಅಂತ ತೊಗೋತಾರೆ. ಅಂದರೆ ಏನು ವಿಸಿಟಿಂಗ್ ಚಾರ್ಜಸ್ ಅಂತ ತೊಗೋತಾರೆ. ನಾವು ಆ ಥರ ವಿಸಿಟಿಂಗ್ ಚಾರ್ಜಸ್ ಏನು ತೊಗೊಳ್ಳೋದಿಲ್ಲ. ಸೊ ನೀವು ಸೀರಿಯಸ್ ಆಗಿದ್ದರೆ ಮಾತ್ರ ಬಂದು ನೋಡಿ. ಯಾಕೆಂದರೆ ಇದು 1 ಎಕರೆ ಕ್ಲಿಯರ್ ಪ್ರಾಪರ್ಟಿ, ಜನರಲ್ ಕ್ಯಾಸ್ಟ್ ಅವರು. ಸೊ ತುಂಬ ಚೆನ್ನಾಗಿದೆ. ಈಡ್ಗ ಸಮುದಾಯಕ್ಕೆ ಬರ್ತಾರೆ ಇವರು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೀವು ನೋಡಿ. ಇನ್ ಕೇಸ್ ಏನಾದ್ರು ಓಕೆ ಆಯಿತು ಅಂದರೆ ವಿಡಿಯೋದಲ್ಲೇ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ. ಹಂಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಸಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನೀವು ಅದನ್ನೆಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಡಿಸ್ಕ್ರಿಪ್ಷನ್ಸಲ್ಲಿರೋದನ್ನೆಲ್ಲ ಓದಿಕೊಂಡು ನೀವು ಆರಾಮ್ಸೆ ನೀವು ಬಂದರೆ ನಾನು ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಯಾಕೆಂತಂದರೆ ಕೆಲವರೆಲ್ಲ ಮೇಲೆ ರೇಟ್ ಹಾಕೋದೊಂದು ಮತ್ತು ಮಾಡೋದೊಂದು ಮಾಡ್ತಾರೆ. ಸೊ ನಾವು ಏನು ರೇಟ್ ಹಾಕಿರ್ತೀವಿ ಅದು ಫೈನಲ್ ಪ್ರೈಸ್ ಆಗಿರುತ್ತೆ. ಜನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಓನರ್ ಹತ್ರ ಕೂತ್ಕೊಂಡಾಗ ನಿಮಗೆ ಪೇಮೆಂಟ್ ಟರ್ಮ್ಸ್ ಮೇಲೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಹೇಳ್ಬೋದು, ಇಲ್ಲ ಒಂದು ಸ್ವಲ್ಪ ಕಮ್ಮಿ ಹೇಳ್ಬೋದು. ಏನು ಪ್ರೈಸ್ ಹಾಕಿರ್ತೀನಿ ಅದು ಓನರ್ದು ಫೈನಲ್ ಪ್ರೈಸ್ ಆಗಿರುತ್ತೆ. ನೆಗೋಷಿಯಬಲ್ ಆದರೆ ಜಾಸ್ತಿ ನೆಗೋಷಿಯಬಲ್ ಆಗೋಲ್ಲ, ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾಕಂದರೆ ನಾವೇನು ಇಟ್ಕೊಂಡೇನು ಮಾಡೋದಿಲ್ಲ. ನಮಗೇನಿದೆ ಬರೀ 2% ಸರ್ವಿಸ್ ಚಾರ್ಜ್ ಸಿಕ್ಕರೆ ಸಾಕು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಆಸಕ್ತಿ ಇದ್ದವರು ನನಗೆ ಕಾಲ್ ಮಾಡಿ ಬನ್ನಿ, ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಟೋಟಲಾಗಿ ನಿಮಗೆ 1 ಎಕರೆ 10 ಗುಂಟೆಯಲ್ಲಿ 700 ಅಡಿಕೆ ಗಿಡ ಇದೆ. 700 ಅಡಿಕೆ ಗಿಡನೂ ಈಗ ಫಸಲು ಬರ್ತಾಯಿದೆ 2 ವರ್ಷದಿಂದ. ಇದು 2ನೇ ವರ್ಷ ಫಸಲು. ಈ ಥರ ಹೈವೇಗೆ ಅಂದರೆ ಸ್ಟೇಟ್ ಹೈವೇಗೆ ಪ್ರಾಪರ್ಟಿ ಸಿಗೋದು ತುಂಬ ಅಪರೂಪ. ಇದು ತುಂಬ ಚೆನ್ನಾಗಿದೆ. ಸಾಗರದಿಂದ ಸೊರಬಾಗ ಹೋಗೋ ರೋಡಲ್ಲಿ ಸೊ ಈ ಪ್ರಾಪರ್ಟಿ ಬರೋದು. ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಮೇಯ್ನ್ ರೋಡ್ ಅಟ್ಯಾಚ್ ಇದೆ. ಮೇಯ್ನ್ ರೋಡ್ಗೆ ಇದು ನಿಮಗೊಂದು 500-600 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ. ಸೊ ಜನನೂ ತುಂಬ ಒಳ್ಳೆಯವರು. ಇದು ಪಿತ್ರಾರ್ಜಿತ ಆಸ್ತಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ಬೇಗ ಬಂದರೆ ಬೇಗ ನಿಮ್ಗೆ ಸಿಗುತ್ತೆ. ಯಾಕೆಂದರೆ ಇದು ಕಡಿಮೆ ರೇಟಲ್ಲಿ ಈ ಥರ ಸಿಂಗಲ್ ಪ್ರಾಪರ್ಟಿಗಳು ಸಿಗೋದು ತುಂಬ ಕಮ್ಮಿ. ಸೊ ಈ ಒಂದು ಪ್ರಾಪರ್ಟಿ ಯಾಕೆ ಮಾಡ್ತಿದ್ದಾರೆ ಅಂದರೆ ತುಂಬ ಅವ್ರಿಗೆ ಹಣದ ಅವಶ್ಯಕತೆ ಇದೆ. ಸೊ ಮಗಳು ಮದುವೆ ಮಾಡಬೇಕು ಅಂತ ಇದನ್ನು ಸೇಲ್ ಮಾಡ್ತಿದ್ದಾರೆ. ಅರ್ಜೆಂಟಾಗಿ ಫಿಕ್ಸ್ ಆಗಿರೋದ್ರಿಂದ ಬೇಗ ಮಾರಬೇಕು ಅಂತ. ಯಾಕಂದರೆ ಆ ಏರಿಯಾದಲ್ಲಿ ತೋಟ ಇರೋಂಥ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 45-50 ಲಕ್ಷ ಮಾರ್ತಿದ್ದಾರೆ. ಇವರು ಆ ಥರ ಏನು ಡಿಮ್ಯಾಂಡ್ ಮಾಡ್ತಿಲ್ಲ. ಯಾಕಂದರೆ ಇವ್ರಿಗೆ ಅರ್ಜೆಂಟ್ ಇರೋದ್ರಿಂದ ಸೊ ಅದನ್ನು ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ.
ಸೊ ನೋಡಿ ಓಕೆ ಆಯಿತು ಅಂದರೆ ಈ ಒಂದು ಪ್ರಾಪರ್ಟಿ ಬೆಲೆ ಕಾಸ್ಟ್ ಬಂದ್ಬಿಟ್ಟು 30 lakhs ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಆಗೋದಿಲ್ಲ. ಸೊ ಬೇಗ ಬಂದರೆ ನಿಮಗೆ ಪ್ರಾಪರ್ಟಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸಾಗರದಿಂದ ಸೊರಬ ರೋಡ್ಗೆ. ಓಕೆ, ಸೊ ಸಾಗರದಿಂದ ಸೊರಬ ರೋಡ್ಗೆ ಈ ಪ್ರಾಪರ್ಟಿ ಬರೋದು. ಆಸಕ್ತಿ ಇದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು.